ಕರ್ತನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಪ್ಲಾಟ್ಫಾರ್ಮ್ ಮೇಲೆ ಎಲ್ಲ ದೈವ ಗಣ್ಯ ದೈವ ಮಕ್ಕಳು ದೇವರ ಬಹಳಷ್ಟು ಪ್ರೀತಿಸುವವರು ಅದಕ್ಕಾಗಿ ಬೆಳಗಿನಿಂದ ತಾವು ಈ ಸಮಯಕ್ಕಾಗಿ ಕುತೂಹಲದಿಂದ ಕಾಯ್ತಾ ಇದ್ದೀರಂತ ನಾನು ನಂಬ್ತೇನೆ. ಅಥವಾ ವಾರದುದ್ದಕ್ಕೂ ನೀವು ಕಾಯ್ತಾನೆ ಇರ್ಬೋದು. ಯಾಕೆಂದ್ರೆ ಝೂಮ್ ಪ್ಲಾಟ್ಫಾರ್ಮ್ ಮೇಲೆ ಇದ್ದಂತ ಒಂದು ಆಸಕ್ತಿ ಅದು ಬೇರೆನೆ. ಅದಕ್ಕೆ ನಮಗೆ ಯಾವುದೇ ಕಾರಣಕ್ಕೂ ಪ್ರಾರ್ಥನೆ ಜೀವಿತವನ್ನ ನಾವು ಕಷ್ಟಪಟ್ಟು ಮಾಡುವಂತ ಪರಿಸ್ಥಿತಿ ದೇವರು ನಮಗೆ ತರಲಿಲ್ಲ. ನಾವು ಆಶೆ ಹೊಂದಿದ್ದೇವೆ. ನಾವು ಬಹಳಷ್ಟು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಈ ಒಂದು ರೀತಿಯಿಂದ ಜೀವಿತವನ್ನು ಜೀವಿಸ್ತಾ ಇದ್ದೇವೆ. ಸೊ ಆದ್ರೂ ಕರ್ತನು ಮಹಿಮೆ ಹೊಂದಬೇಕು. ಯಾಕಂದ್ರೆ ಆತನು ಪರಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನೇ ನಮಗೋಸ್ಕರ ಮಹಾಜಕನಾಗಿ ತನ್ನ ಬಳಿಯಲ್ಲಿ ಬಲಪಾರ್ಶ್ವದಲ್ಲಿ ಕೂತ್ಕೊಂಡಿರುವಂತ ಯೇಸುವಿನ ಮಧ್ಯಸ್ಥಕ್ಕೆ ವಹಿಸ್ಲಿಕ್ಕೆ ಆತನು ಎಷ್ಟೊಂದು ಅದ್ಭುತವಾದ ಕರ್ತನಾಗಿದ್ದಾನೆ. ಆತನ ಪಾಪಿಗಳನ್ನ ಪರಿಶುದ್ಧ ದೇವರನ್ನ ದೂರ ಮಾಡಿದಂತಹ ಪಾಪದ ಒಂದು ಸಮಸ್ಯೆಯನ್ನ ಆತನು ಕೈ ಚಾಚಿ ಯಜ್ಞವಾಗಿ ಆ ಒಂದು ದೂರಾದಂಥ ನಮ್ಮನ್ನ ಆ ಪಾಪದಿಂದ ನಾವು ದೇವರಿಂದ ದೂರ ಆದ ನಾವು ಆತನು ನಮ್ಮ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನ ರಕ್ತ ಶುದ್ಧೀಕರಿಸಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸಿ ದೇವರ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸಿ ಪರಿಶುದ್ಧಾತ್ಮನಿಂದ ನಮ್ಮನ್ನ ಪ್ರಾರ್ಥನೆ ಮಾಡ್ಲಿಕ್ಕೆ ಆಸಕ್ತಿ ಕೊಡ್ತಾನೆ. ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ ಸಹಾಯ ಮಾಡಿದಾನೆ. ಅಷ್ಟೇ ಅಲ್ಲದೆ ಇವತ್ತು ದೇವರ ತನ್ನ ವಾಕ್ಯದ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸುವಂತದನ್ನ ನಾವು ಅನುಭವಿಸ್ತಾ ಇದ್ದೇವೆ. ಸೊ ಕರ್ತನ ಪ್ರೋತ್ಸಾಹ ಮಾಡುವಂಥದ್ದು ಕರ್ತನು. ಅದಕ್ಕೆ ಪ್ರಾರ್ಥನಾ ಜೀವಿತವನ್ನ ನಾವು ಆಶೀರ್ವಾದನಾಗಿ ಮಾಡ್ಕೊಂಡಿದ್ದೇವೆ. ಯಾಕಂದರೆ ಈ ಪ್ರಾರ್ಥನೆಯನ್ನ ಆನ್ಲೈನ್ ಮೇಲೆ ಮಾಡೋದು ಅಷ್ಟು ಕಷ್ಟವಲ್ಲ, ಮತ್ತು ಈ ಪ್ರಾರ್ಥನೆಯನ್ನ ಪರಿಶುದ್ಧಾತ್ಮ ಪ್ರೇರೇಪಣೆಯಿಂದ ನಾವು ಮಾಡುವುದು ಸಹ ಕಷ್ಟ ಅಲ್ಲ. ಪ್ರಾರ್ಥನೆ ಮಾಡುವಂತ ಭಾರ ನಮಗೆ ದೇವರು ಕೊಟ್ಟಿದ್ದಾನೆ. ಅದರಿಂದ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಮತ್ತು ಕರ್ತನ ಮೇಲೆ ನಂಬಿಕೆ ಇಡ್ಲಿಕ್ಕೆ ಕರ್ತನ ತನ್ನ ವಾಕ್ಯವನ್ನ ನಮಗೆ ಕೊಡೋದ್ರ ಮೂಲಕ, ತಂದೆಯಾದ ದೇವರು ತನ್ನ ವಾಕ್ಯದ ಮೂಲಕ ಮಾತನಾಡೋದ್ರ ಮೂಲಕ ನಮಗಿನ್ನೂ ಪ್ರೋತ್ಸಾಹ ಉತ್ತೇಜನ ಕೊಡ್ತಾ ಇದ್ದಾನೆ. ಅದಕ್ಕೆ ಸಂಕ್ಷಿಪ್ತವಾಗಿ ನಾವು ನೋಡ್ಲಿಕ್ಕಿದ್ದೇವೆ. ನಮ್ಮ ಯಹಲೋಕದ ಇತಿಹಾಸವನ್ನ ನಾವು ಪುಟಗಳನ್ನು ತೆರೆದು ಹಾಕಿದ್ರೆ ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ನಮಗೆ ಇತಿಹಾಸವನ್ನ ಬಿಚ್ಚಿಡ್ತದೆ. ಸೊ ನಮ್ಗೆ ಗೊತ್ತಿದೆ ಬಂಗಾರದ ಯುಗ ಅದು ಬ್ಯಾಬಿಲೋನ್ ಸಾಮ್ರಾಜ್ಯದ್ದು. ನಮಗೆ ಗೊತ್ತಿದೆ ಬೆಳ್ಳಿ ಯುಗ ಅದು ಅಸ್ಸಿರಿಯಾ ಅಥವಾ ಮೆಡೋ ಪರ್ಷಿಯಾದ ಸಾಮ್ರಾಜ್ಯದ ಒಂದು ಸಂಬಂಧಪಟ್ಟಂತ ಯುಗ. ಮುಂದೆ ನಾವು ನೋಡ್ತೇವೆ ಮೆಡೋ ಪರ್ಷಿಯಾ ಅದು ಸಹ ತಾಮ್ರದಂಥ ಬಲಿಷ್ಠವಾದಂಥ ಸಾಮ್ರಾಜ್ಯದ ಬಗ್ಗೆ ನಾವು ನೋಡ್ತೇವೆ. ಮತ್ತು ಕೊನೆಯದಾಗಿ ಕಬ್ಬಿಣ ಮತ್ತು ಮಣ್ಣು ಅಂದ್ರೆ ಗ್ರೀಕ್ ಮತ್ತು ರೋಮ್ ಸಾಮ್ರಾಜ್ಯವನ್ನ ನಾವು ವಿಭಾಗವಾಗಿ ನೋಡಿದರೆ ಏನಾಯ್ತು, ನೆಬೂಕದ್ನೆಚ್ಚರನ ಆ ಒಂದು ಆಳ್ವಿಕೆ ಅದು 70 ವರ್ಷಗಳ ಕಾಲ ಇಸ್ರಾಯೇಲರನ್ನ ಸರಿಯಾಗಿ ಒಯ್ದು ಪ್ರಾಮಾಯಿತು, ಮುಕ್ತ ಆಯ್ತು. ಸೊ ಅವಾಗಲೂ ಸಹ ನಾವು ನೋಡ್ತೇವೆ ದೇವರ ಆಲಯದ ಪ್ರತಿಷ್ಠಾಪನೆ ಕಟ್ಟುವುದಕ್ಕಾಗಿ ಪೌಳಿಗೋಡೆಯನ್ನು ಕಟ್ಟುವುದಕ್ಕಾಗಿ ಇತಿಹಾಸದಲ್ಲಿ ಪ್ರಾರ್ಥನಾ ವೀರರು ಎದ್ದರು, ದರ್ಶನ ಪಡ್ಕೊಂಡ್ರು, ತಾವೇಗೆ ಮುಂದೆ ನಿಂತು ಆ ಒಂದು ದೇವರ ರಾಜ್ಯದ ಅವನ್ನ ಸೂಚಿಸುವಂತ ಯೆರೂಸಲೇಮನ
ಕಳ್ಕೊಂಡಂತ ಒಂದು ದೇವರ ಪ್ರಸನ್ನತೆ ಅಥವಾ ದೇವರ ಮಹಿಮೆಯನ್ನ ಮತ್ತೆ ಅವರು ದೇವರ ಸಹ ಪಡ್ಕೊಂಡು ಆ ದೇವರ ಸೇವೆಯನ್ನು ಮಾಡಲಿಕ್ಕೆ ಕಷ್ಟಪಟ್ಟರು. ಅದಕ್ಕೆ ನಾವು ನೋಡ್ತೀವಿ ಮೆಡೋ ಪರ್ಷಿಯಾದಲ್ಲಿ ಅದು ಪ್ರಾರಂಭವಾದಾಗ ಅಹಶ್ವರೋಷನ ಒಂದು ಆಳ್ವಿಕೆಯಲ್ಲಿ ಮತ್ತು ಮುಂದೆ ನಾವು ನೋಡ್ತೇವೆ ಕೋರೇಶನ ಆಳ್ವಿಕೆಯಲ್ಲಿ. ಹೀಗೆ ಮೆಡೋ ಪರ್ಷಿಯಾ, ಗ್ರೀಕ್ಸ್, ರೋಮ್ ಮತ್ತು ಡೀಲ್ ಅನ್ಯರ ಕಾಲದಲ್ಲಿ ಪ್ರಾರ್ಥನಾ ವೀರರು ಮಧ್ಯಪ್ರವೇಶಿಸಿ ದೇವರ ಅರ್ಸ್ಲೇಮ್ ಪಟ್ಟಣಕ್ಕಾಗಿ, ದೇವಾಲಯಕ್ಕಾಗಿ ಮತ್ತು ದೇವ ಜನರಿಗಾಗಿ ಅವರು ಮಾಡಿದ ಪ್ರಾರ್ಥನೆಯನ್ನ ನಾವು ದೇವರ ವಾಕ್ಯದಲ್ಲಿ ನೋಡಿದ್ರೆ ಆ ವಾಕ್ಯ ಎಷ್ಟೊಂದು ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದೆ. ಅದಕ್ಕೆ ನಾನು ನಂಬಿಕೆ ಇಡ್ತೇನೆ, ನಾವು ಇವತ್ತಿನ ದಿವಸ ದಾನಿಯೇಲನ ಪ್ರವಾದನೆ ಅಂತ 9ನೇ ಅಧ್ಯಾಯ ವಚನ 25 ನೋಡಿದ್ರೆ ಈ ಒಂದು ಸಂದರ್ಭದಲ್ಲಿ ದಾನಿಯೇಲನ ಪ್ರಾರ್ಥನೆ ಏನಾಗಿತ್ತು ಅದು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ನಮಗೆ ಅದು ನಮ್ಮ ಕಣ್ಣಿಗೆ ಓದಿದ್ರೆ ನಾವು ಅದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ನಾನು ನಿಮ್ಗಾಗಿ ಓದ್ತೀನಿ, ಅದನ್ನ ದಯವಿಟ್ಟು ನೀವು ಕೇಳಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತೀನಿ. ಓ ಕರ್ತನೆ, ಮಹೋನ್ನತನು ಭಯಂಕರನು ಆದ ದೇವರೇ, ನಿನ್ನನ್ನು ಪ್ರೀತಿಸಿ ನಿನ್ನ ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ಕೃಪಾ ವಾಗ್ದಾನಗಳನ್ನು ನೆರವೇರಿಸುವವನೇ, ನಾವು ಪಾಪ ಅಪರಾಧಗಳನ್ನು ಮಾಡಿ ಕೆಟ್ಟವರಾಗಿ ನಡೆದು ನಿನಗೆ ತಿರುಗಿ ಬಿದ್ದು ನಿನ್ನ ಆಜ್ಞಾ ವಿಧಿಗಳನ್ನು ತೊರೆದು ನಮ್ಮ ಅರಸರು, ಪ್ರಧಾನರು, ಹಿರಿಯರು, ಸಾಮಾನ್ಯ ಜನರು ಇವರಿಗೆಲ್ಲ ನಿನ್ನ ಹೆಸರಿನ ಮೇಲೆ ನುಡಿದ ನಿನ್ನ ಸೇವಕರಾದ ಪ್ರವಾದಿಗಳ ಕಡೆಗೆ ಕಿವಿಗೊಡಲೇ ಇಲ್ಲ. ಕರ್ತನೇ, ನೀನು ಧರ್ಮ ಸ್ವರೂಪ, ನಾವು ನಾಚಿಕೆಗೀಡಾದವರು. ಹೌದು, ಈಗಲೇ ಯಹೂದ್ಯರು, ಯೆರೂಸಲೇಮಿನ ನಿವಾಸಿಗಳು ನಿನಗೆ ವಿರುದ್ಧವಾಗಿ ಮಾಡಿದ ದ್ರೋಹದ ನಿಮಿತ್ತ ನಿನ್ನಿಂದ ದೇಶಗಳಿಗೆ ತಳ್ಳಲ್ಪಟ್ಟು ದೂರದಲ್ಲಿಯೂ ಸಮೀಪದಲ್ಲಿಯೂ ಚದರಿರುವ ಎಲ್ಲಾ ಇಸ್ರಾಯೇಲರು ನಾಚಿಕೆಗೆ ಈಡಾಗಿದ್ದಾರೆ. ಸ್ವಾಮಿ, ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದರಿಂದ ನಾವು, ನಮ್ಮ ಅರಸರು, ಪ್ರಧಾನರು, ಹಿರಿಯರು ನಾಚಿಕೆಗೆ ಗುರಿಯಾಗಿದ್ದೇವೆ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ. ತನ್ನ ಸೇವಕರಾದ ಪ್ರವಾದಿಗಳ ಮೂಲಕ ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಹೀಗೆ ಮುಂದುವರೆದ ಪ್ರಾರ್ಥನೆಯನ್ನು ನಾವು ನೋಡಿದ್ರೆ ಇಲ್ಲಿ 11ರಿಂದ 30 ನಾವು ನೋಡಿ ದಯವಿಟ್ಟು ಕೇಳಿ. ಇಸ್ರಾಯೇಲ್ಯರೆಲ್ಲರೂ ನಿನ್ನ ಧರ್ಮ ಪ್ರಮಾಣವನ್ನು ಮೀರಿ ನಿನ್ನ ಮಾತನ್ನು ಕೇಳಲಲ್ಲದೆ ಓರೆಯಾಗಿ ಹೋದರು. ಆದ ಕಾರಣ ನಿನ್ನ ಶಾಪದ ಕೇಡುಗಳು ದೇವ ಸೇವಕನಾದ ಮೋಶೆ ಧರ್ಮಶಾಸ್ತ್ರದಲ್ಲಿ ನೀನು ಆನೆಯಿಟ್ಟು ಪ್ರಕಟಿಸಿದ ವಿಪತ್ತುಗಳು ನಮ್ಮ ಮೇಲೆ ಸುರಿಯಲ್ಪಟ್ಟಿವೆ. ನಾವು ದೇವದ್ರೋಹಿಗಳೇ ಸರಿ. ನಮ್ಮ ದೇವರು ನಮ್ಮ ಮೇಲೆ ದೊಡ್ಡ ಕೇಡನ್ನು ಬರಮಾಡಿ ನಮ್ಮನ್ನು ಆಳುವ ಅಧಿಪತಿಗಳನ್ನು ಕುರಿತು ಗದರಿಸಿ ಹೇಳಿದ ಮಾತುಗಳನ್ನು ನೆರವೇರಿಸಿದ್ದಾನೆ. ಸೊ ಹೀಗೆ ನಾವು ನೋಡ್ತೇವೆ ಈ ಒಂದು 9ನೇ ಅಧ್ಯಾಯ 11ನೇ ವಚನದಲ್ಲಿ. ಅದಕ್ಕಿಂತ ಮುಂಚೆ ದಾನಿಯೇಲನ ಪ್ರವಾದಿಗಳು ಮತ್ತು ಯಾರು ಅರಸರು, ಪ್ರಧಾನರು, ಹಿರಿಯರು, ಇವರು ದೇವರ ಭಯಭಕ್ತಿಯುಳ್ಳವರು, ದೇವರ ಬಳಿಗೆ ಕೇಳಿಕೊಳ್ಳೋರು, ಬೇಡುವವರು, ಪ್ರಾರ್ಥಿಸುವರು. ಇವರು ಕೆಳಗಿರುವಂತ ಜನರು ಯಾರು? ಅವರು ನಾವು ನೋಡ್ತೇವೆ, ಅವರು ವಚನ ಸಾಮಾನ್ಯ ಜನರು ಮತ್ತು ಪ್ರಜೆಗಳು ಮತ್ತು
ಅವರು ದೇವರ ಆಜ್ಞೆಯನ್ನ ಮೀರಿದವರು, ಪಾಪಾಪರಾಧ ಮಾಡಿದವರು. ಹೀಗೆ ಅವರು ಏನಾದ್ರು ದೇವರ ಅವಶ್ಯಕತೆಯುಳ್ಳವರಾಗಿ ಅವರು ಪಾಪದಿಂದ ಅವಶ್ಯವಿಲ್ಲದ ಜೀವಿತವನ್ನ ಬೆಳಬೇಕು, ಅವಶ್ಯಕವಾದ ಜೀವಿತ ಜೀವಿಸ್ಬೇಕು. ಅದಕ್ಕೆ ಅವರನ್ನ ಒಳಗೊಂಡು ಪ್ರವಾದಿಗಳು, ಪ್ರಧಾನರು, ಅರಸರು, ಹಿರಿಯರು ಇವರು ಸಹ ಯಾವ ಒಂದು ಸ್ಟ್ಯಾಂಡರ್ಡ್ಗೆ ಬರ್ತಾರೆ, ಆ ಸ್ಟ್ಯಾಂಡರ್ಡ್ ಲೋ ಸ್ಟ್ಯಾಂಡರ್ಡ್. ಅದಕ್ಕೆ ಇಲ್ಲಿ ದಾನಿಯೇಲ್ ಪ್ರಾರ್ಥನೆ ಮಾಡುವಾಗ ಆ ಒಂದು 3 ಪದ ಬಳಸ್ತಾನೆ. ಆ 3 ಪದ ಏನು? ಪ್ರಾರ್ಥನೆಯಲ್ಲಿ ಬಳಸುವುದರಿಂದ ಆ 3 ಪದಗಳು 3 ಸಾರಿ ಅದೇ ಪದ ಬಳಸುವುದರಿಂದ ಪ್ರಾರ್ಥನೆಯಲ್ಲಿ ಆ ಒಂದು ಪದವನ್ನ, ಅದರ ಸಮಸ್ಯೆಯನ್ನ, ಅದರ ಒಂದು ಕೆಟ್ಟ ಪರಿಣಾಮವನ್ನ, ಅದರ ಕೆಟ್ಟ ಪ್ರಭಾವವನ್ನ ದಾನಿಯೇಲನು ದೇವರ ಮುಂದೆ ತರುವುದರಿಂದ ದೇವರು ಅದನ್ನ ತನ್ನ ಹಿಡಿತಕ್ಕೆ ತಗೊಳ್ಳೋನಿದ್ದಾನೆ, ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋನಾಗಿದ್ದಾನೆ. ಆ ಪದ ನೀವೇನಂತ ಕೇಳಿದ್ರೆ ಅದನ್ನ ಈಗ ತಾನೇ ನಾನು ಓದಿದಾಗ ನೀವು ಕೇಳಿದ್ರಿ. ಅದೇನಂದ್ರೆ ನಾವು ನಾಚಿಕೆಗೀಡಾದವರು ಅಂತೇಳಿ ವಚನ 7ರಲ್ಲಿ ನೋಡ್ತೇವೆ. ಮತ್ತು ನಾವು ನೋಡ್ತೀವಿ ಅದನ್ನ ವಚನ 8ರಲ್ಲಿ, ವಚನ 7 ಕೊನೆಯದಲ್ಲಿ ನಾವ್ಯಾರು ಇಸ್ರಾಯೇಲರು ನಾಚಿಕೆಗೀಡಾಗಿದ್ದಾರೆ. ಮತ್ತು ಯಾರು ವಚನ 8ರಲ್ಲಿ ಅರಸರು, ಪ್ರಧಾನರು, ಹಿರಿಯರು ನಾಚಿಕೆಗೆ ಗುರಿಯಾಗಿದ್ದೇವೆ. ಮತ್ತು ಮುಂದೆ ನಾವು ನೋಡ್ತೇವೆ ಈ ರೀತಿಯಲ್ಲಿ ವಚನ 11ರಲ್ಲಿ ಸಹ ನಾವು ನೋಡ್ತೇವೆ ಇದು ಸಮಸ್ಯೆ ಉಂಟಾಗಿದ್ದು ಯಾವುದರಿಂದ? ಧರ್ಮ ಪ್ರಮಾಣವನ್ನು ಮೀರಿದ್ರಿಂದ, ದೇವರ ಮಾತನ್ನು ಕೇಳಲಿಲ್ಲದೆ ಹೋದ್ರಿಂದ. ದೇವರ ಮಾತನ್ನು ಆದಮ ಹೊರಟು ಕೇಳಿದ್ರೆ ಅದು ಬೇರೆನೆ, ಆದ್ರೆ ಅವ್ರು ಕೇಳಿಲ್ಲ. ಅದಕ್ಕೆ ಇವತ್ತು ಇದೆಲ್ಲ ಏನಾಯ್ತು, ಕಾರಣವಾಯ್ತು ಇವೆಲ್ಲ ಸಮಸ್ಯೆಗಳು ಹುಡ್ಕೊಳ್ಳಿಕ್ಕೆ. ಅದಕ್ಕೆ ಪ್ರಾರ್ಥನೆ ಎಂದಿಗೂ ಅದು ಅವಾಗ ಇರ್ಲಿಲ್ಲ, ಅವಾಗ ಪ್ರಾರ್ಥನೆ ಅವಶ್ಯಕತೆ ಇರ್ಲಿಲ್ಲ, ಅವಾಗ ಪ್ರಾರ್ಥನೆ ಮಾಡುವಂತ ಜೀವಿತ ಸಿಗಲಿಲ್ಲ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಇವನ ಆದಮ ಹವ್ವರನ್ನ ದೇವರು ಸೃಷ್ಟಿ ಮಾಡಿದ ಮೇಲೆ ಅವರೊಂದಿಗೆ ಆತನು ಏನ್ ಮಾಡ್ತಾ ಇದ್ದ? ಮಾತಾಡುತ್ತಾ ಅವರೊಂದಿಗೆ ಆತನು ಅನ್ಯೋನ್ಯತೆಯಲ್ಲಿದ್ದ. ಅವರು ಮಾತಾಡ್ತಾ ಇದ್ರು. ಈ ರೀತಿಯಲ್ಲಿ ಪ್ರಾರಂಭವಾದಂತಹ ದೇವರ ಪ್ರಸನ್ನತೆ ಅದು ಏನು ಆ ಪ್ರಾರ್ಥನೆ ಅನ್ಕೊಳ್ಳೋದ್ರಲ್ಲಿಯೂ ಸಹ ಮತ್ತು ಆ ಪ್ರಾರ್ಥನೆ ಆರಾಧನೆಯಾಗಿಯೂ ಸಹ ಮತ್ತು ಅದು ದೇವರಿಗೆ ಸ್ತೋತ್ರ ಸ್ತುತಿಯನ್ನು ಸಲ್ಲಿಸೋದ್ರ ಮೂಲಕವಾಗಿ ಸಹ ಮುಂದುವರಿತದೆ. ಅದನ್ನ ನಾವು ನೋಡ್ತೇವೆ. ಏಬೇಲನ್ನು ಮಾಡ್ದ, ದೇವರಿಗೆ ಆಜ್ಞೆ ಮಾಡುವಂಥದ್ದು. ನೋಹನು ಸಹ ನಾವೇ ಕಟ್ಟಿ ತನ್ನ ಕುಟುಂಬದೊಂದಿಗೆ ಆತನು ಬದುಕುಳಿದ ಜಲಪ್ರಳಯದಿಂದ ಅವಾಗಲೂ ಸಹ ಆತನು ಯಜ್ಞ ಅರ್ಪಿಸಿ ದೇವರಿಗೆ ಮೊರೆ ಹೋಗ್ತಾನೆ. ಹೀಗೆ ಬರುತ್ತಾ ಯಾವುದು ಸುವರ್ಣ ಯುಗ ಆಗ್ಲಿ, ಬೆಳ್ಳಿ ಯುಗ ಆಗ್ಲಿ, ಅಥವಾ ಅದು ತಾಮ್ರ ಯುಗ ಆಗ್ಲಿ, ಅಥವಾ ಕಬ್ಬಿನ ಬೆಳ್ಳಿ ಇದು ಆಗ್ಲಿ, ಅದೇನಾಗಿದೆ? ಅದು ಅದಕ್ಕೆ ಇವತ್ತು ನಾವು ನೋಡ್ತೇವೆ ದೇವರು ಒಂದು ಕಾರ್ಯವನ್ನ ಮಾಡ್ಬೇಕಂತ ಇದ್ದಾನೆ. ಅದು ನಮ್ಮ ಕಾಲದಲ್ಲಿ. ಅದಕ್ಕೋಸ್ಕರ ನಾವು ಆ ಕಾರ್ಯವನ್ನ ಏನ್ ಮಾಡ್ಬೇಕಾಗಿದೆ? ನಂಬಬೇಕಾಗಿದೆ. ಅದಕ್ಕೆ ನಾವು ನೋಡ್ತೇವೆ ದಾನಿಯೇಲನು ಸಮಸ್ಯೆಯನ್ನ ಎತ್ತಿ ಹಿಡಿದ. ಆ ಸಮಸ್ಯೆ ಏನಾಗಿತ್ತು?
ಆ ಸಮಸ್ಯೆ ಪಾಪ ಆಗಿತ್ತು. ಅದಕ್ಕೆ ಆ ಪಾಪ ಪ್ರಾರಂಭ ಆಗಿದ್ದು ದೇವರ ಮಾತನ್ನು ಕೇಳಲು ಧರ್ಮ ಪ್ರಮಾಣವನ್ನ ಮೀರುವುದೇ. ಅದರಿಂದ ಶಾಪ ಪಾಪ ಕೇಡುಗಳು ಉಂಟಾದವು. ಮತ್ತು ಅದಕ್ಕೆ ಪರಿಹಾರ ದೇವರ ವಾಕ್ಯನೇ, ಧರ್ಮಶಾಸ್ತ್ರವನ್ನೇ ಮೋಶ ಮೂಲಕ ದೇವರು ಕೊಟ್ಟ, ದಶಾಜ್ಞೆಗಳನ್ನ ಕೊಟ್ಟ. ಹೀಗೆ ದೇವರು ತನ್ನ ಕೋಪವನ್ನ ಪಾಪವನ್ನ ತಡೆದು ಕಾಪಾಡಬೇಕಾದ್ರೆ ಪಾಪಗಳನ್ನು ಒಪ್ಕೊಂಡು ಅರಿಕೆ ಮಾಡಿ ತಿಳ್ಕೊಳ್ಬೇಕು. ದೇವರ ವಾಕ್ಯವನ್ನ ಮತ್ತೆ ಕೈಕೊಂಡು ವಿಧೇಯರಾಗಿ ನಡೆಯಬೇಕೆಂಬುದಾಗಿರುವಾಗ ನಾವು ನೋಡ್ತೀವಿ ಇದೇ ರೀತಿಯ ಜನರು ಏನಾಗಿದ್ರು, ಇಡೀ ತಲೆಮಾರಿನಲ್ಲಿ ಹುಟ್ಟಿದ್ರು, ಅವರು ಏನ್ ಮಾಡಿದ್ರು, ಅನುಭವಿಸಿದ್ರು. ಅದಕ್ಕೆ ನಾವು ನೋಡ್ತೇವೆ ಇವತ್ತು ನಾವು ನೋಡುವಂತ ಆ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 19 ನೋಡ್ತೇವೆ. ನೀವು ಏನ್ ಮಾಡ್ರಿ, ಪ್ರಾರ್ಥನೆಯನ್ನ ಏನ್ ಮಾಡ್ರಿ, ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ 9ನೇ ಅಧ್ಯಾಯದಲ್ಲಿ ಆತನು ಮಹಾ ಸಂಕಟಗಳ ಬಗ್ಗೆ ಬರೆದಾಗ ಅಲ್ಲಿ ಆತನು ಏನ್ ಮಾಡಿ, ನಿಮ್ಮ ಪಲಾಯನವು ಚಳಿಗಾಲದಲ್ಲಾಗ್ಲಿ ಅಥವಾ ಯಾವಾಗ ಅದು ಆಗದಂತೆ ನೀವೇನ್ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತದೆ. ಅದಕ್ಕೆ ಅದು ನಾನು ನಿಮಗಾಗಿ ಓದ್ತೀನಿ ನೋಡಿ. ಆದ್ರೆ ಆ ದಿನಗಳಲ್ಲಿ ಬಸವರಿಗೂ ಮೊಲಕೂಸರು ಹೆಂಗಸರಿಗೂ ಆಗೋ ಕಷ್ಟವನ್ನು ಏನ್ ಹೇಳಲಿ, ಆ ಮಹಾ ಸಂಕಟ ಉಂಟಾಗೋದ್ರಿಂದ ನಿಮ್ಮ ಫಲಾಯನೋ ಚಳಿಗಾಲದಲ್ಲಿ ಆಗ್ಲಿ ಸಬ್ಬದಿಂದಲೇ ಆಗ್ಲಿ ಆಗಬಾರ್ದು ಪ್ರಾರ್ಥನೆ ಮಾಡಿ. ಈ ಒಂದು ವಾಕ್ಯವನ್ನು ಕರ್ತನು ಯೆಹೂದ್ಯರೊಂದಿಗೆ ಮಾತಾಡಿ ಬೋಧನೆ ಮಾಡುವಾಗ ನೋಡಿ, ಇಸ್ರಾಯೇಲರ ವಂಶ ದುದ್ದಕ್ಕೂ ಅವ್ರು ಹಳೆ ಮಡಿಕೆಯಲ್ಲಿದ್ದರು, ಹೊರ ಮಡಿಕೆಯಲ್ಲಿದ್ದರು. ಅದೇ ದೇವರ ವಾಕ್ಯದ ಅವಶ್ಯಕತೆ, ಅದೇ ಪಾಪ ಅರಿಕೆಯ ಅವಶ್ಯಕತೆ, ಅದೇ ಮತ್ತೆ ಆ ಒಂದು ದೇವರು ಪ್ರವಾದನೆ ಮೂಲಕ ಮುಂತಿರಿಸಿದನ್ನ ದೇವರು ಮಾಡುವಾಗ್ಲೂ ಸಹ ಅವರು ಮಾಡಬೇಕಾದದೇನು, ಮತ್ತೆ ದೇವರ ಹತ್ರನೇ ಬಂದು ತಮ್ಮ ಪರಿಸ್ಥಿತಿ ಸಂಕಟ ಕಾಲದಲ್ಲಿ, ಮಹಾಸಂಕಟ ಕಾಲದಲ್ಲಿ ಏನಾಗಿರ್ಬೋದು, ಭಯಂಕರ ಆಗಿರಬಾರ್ದು. ಅದಕ್ಕೆ ನಾನು ಈ ವಾಕ್ಯವನ್ನ ಸಂಕ್ಷಿಪ್ತವಾಗಿ ಹೇಳಿ ಇದರ ಬಗ್ಗೆ ನಾನು ಹೆಚ್ಚು ಡೀಪ್ ಆಗಿ ಹೋಗ್ಲಿಕ್ಕೆ ಆಗದಿದ್ದರಿಂದ ಸಮಯದ ಅಭಾವದಿಂದ ನಾನು ಇದನ್ನ ಬರೀ ಓದಿ ಹೇಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ, ಇಂಥ ಸಂಕಟವು ಮೊದಲು ಇರಲಿಲ್ಲ, ಮುಂದೆ ಇರುವುದಿಲ್ಲ, ಅಂತ ಭಯಂಕರವಾದಂಥದ್ದು. ಅದಕ್ಕೆ ಪ್ರಾರ್ಥನೆ ಯಾವಾಗಲೂ ಅದು ಪಾಪ ಪರಿಹಾರಕ್ಕಾಗಿ, ಪ್ರಾರ್ಥನೆ ಅದು ಕಷ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ, ಪ್ರಾರ್ಥನೆ ಅದು ದೇವರೊಂದಿಗೆ ನಾವು ಸಹಾಯಕ್ಕಾಗಿ, ಆಶೀರ್ವಾದಕ್ಕಾಗಿ, ದೇವರ ಸಮಾಧಾನ ಶಾಂತಿಗಾಗಿ ಮಾಡುವಂತ ಪ್ರಾರ್ಥನೆ. ಯಾವಾಗ್ಲೂ ಈ ಪ್ರಾರ್ಥನೆಯನ್ನ ಮಾಡುವಾಗ ಯಾವಾಗ್ಲೂ ಈ ಪ್ರಾರ್ಥನೆ ಇದಕ್ಕೆ ಉತ್ತರವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ನಾವು ನೋಡ್ತೇವೆ, ಆ ಪ್ರಾರ್ಥನೆ ಕಾಲದಲ್ಲಿ ಬರೆದಂತ ದೇವರ ಎಚ್ಚರಿಕೆ ಮಾತುಗಳು ಹೊಸ ಮಡಿಕೆಯಲ್ಲಿ ಸಹ ಅದೇ ಸಂಬಂಧಪಟ್ಟಂತ ಸಮಸ್ಯೆಗಳು, ಕಷ್ಟಗಳು, ಅದೇ ರೀತಿಯ ಜನರ ಒಂದು ಜೀವಿತವನ್ನ ನಾವು ನೋಡ್ತೇವೆ. ಅದಕ್ಕೆ ಇಂಥ ಪರಿಸ್ಥಿತಿಯಲ್ಲಿರುವಾಗ ನಾವು ಏನ್ ಮಾಡ್ಬೇಕಾಗಿದೆ ನೋಡ್ತೇವೆ. ನಾವು ಅದು ಮುಂತಿರಿಸಲ್ಪಟ್ಟದ್ದು, ಆದರೆ ಅದಕ್ಕಾಗಿ ಬೈಬಲ್ ನಾವು ಓದಿದವರು ಯಾವುದೇ ಹಳೆ ಮಡಿಕೆಯಲ್ಲಿ ಹೊರ ಮಡಿಕೆಯಲ್ಲಿ ದಾನಿಯೇಲನ ಪ್ರವಾದನೆಗಂತ ಅದು ದೇವರು ಬರೆದಿಟ್ಟಿದ್ದನ್ನ ದೇವರು ಅದನ್ನ ತನ್ನ ಸರಿಯಾದ ಸಮಯಕ್ಕೆ ಅದನ್ನ ಓದುವಂತ ಒಂದು ಕೃಪಾ ಕೊಟ್ಟು ಅದನ್ನ ನಮ್ಮೆಲ್ಲರಿಗೂ ಸ್ಪಷ್ಟಪಡಿಸೋದಕ್ಕಾಗಿ ದೇವರಿಗೆ ಸ್ತೋತ್ರ. ಅವಾಗಿನಿಂದ ಪ್ರಾರ್ಥನೆ ಮಾಡುವಂತ ಇರುವಂತ ದೇವ್ರ ಜನರು, ಹೌದು, ಅದೇ ಉದ್ದೇಶಕ್ಕಾಗಿ,
ಅದೇ ಸಮಸ್ಯೆಗಾಗಿ, ಅದೇ ಪರಿಸ್ಥಿತಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ನೋಡ್ತೀವಿ, ಈ ಪ್ರಾರ್ಥನೆಯನ್ನ ನಾವು ಈಗ ಮಾಡ್ತಾ ಇದ್ದೇವೆ. ನಮಗ್ ಗೊತ್ತಿಲ್ಲ ಯಾವಾಗ ಸಭೆಯನ್ನ ಕರ್ತನೆ ಹತ್ಕೊಂಡು ಹೋಗ್ತಾನೆ, ಈಗಂತೂ ಇವತ್ತು ನಾಳೆ ಗೊತ್ತಿಲ್ಲ. ಬಟ್ ಸಂಕಟಕಾಲ ಬಂದಾಗ ಅವಾಗ ಇನ್ನೂ ಅದು ಮುಂದೆ ಇದೆ, ಅದು ಯಾವಾಗ ಆಗ್ತದೆ ಗೊತ್ತಿಲ್ಲ ನಮಗೆ. ಆದ್ರೂ ನಾವು ಈ ಒಂದು ಪರಿಸ್ಥಿತಿಯಲ್ಲಿ ದಾಟಿ ಹೋಗುವಂತ ಅಂತ ಒಂದು ಕಾಲದಲ್ಲಿ ಇರುವಂತ ದೇವ್ ಜನರಾಗ್ಲಿ, ಯಹೂದ್ಯರಾಗ್ಲಿ, ಇಸ್ರಾಯೇಲ್ರಾಗ್ಲಿ, ಯಾವುದೇ ದೇವರು ಆ ಒಂದು ಸಂಕಟ ಸಮಸ್ಯೆಗಳಿಂದ ಅವನ್ನ ಬಿಡಿಸುವಂತ ಒಂದು ಆದರಣೆಯ ನಾವು ಕೊಡ್ತೇವ, ಅವ್ರಿಗೆ ಒಂದು ಪ್ರಾರ್ಥನೆಯ ಪ್ರೋತ್ಸಾಹ ಕೊಡ್ತೀವ, ಅವರಿಗೆ ನಿಮ್ಗಾಗಿ ನಾವು ಪ್ರಾರ್ಥಿಸ್ತೇವೆ ಅಂತೇಳಿ ಅವರಿಗೆ ನಾವು ಪ್ರೀತಿಯಿಂದ ಧೈರ್ಯ ಹೇಳ್ತೇವ. ಹೌದು, ಇವತ್ತು ಸಹ ನಮ್ಮ ಪ್ರಾರ್ಥನೆ ಅದರ ವಿಷಯಕ್ಕಾಗಿ ನಾವು ಮಾಡ್ಬೇಕಂತೇನಿಲ್ಲ. ಬಟ್ ನನ್ನ ವ್ಯಕ್ತಿಗೆ ಪ್ರಾರ್ಥನೆಯಾಗ್ಲಿ, ನಿಮ್ಮ ವ್ಯಕ್ತಿಗೆ ಪ್ರಾರ್ಥನೆಯಲ್ಲಿ ನಾವು ಇದಕ್ಕಾಗಿ ಮಾಡೋದಾದ್ರೆ ಖಂಡಿತ ಅದನ್ನ ದೇವರ ವಾಕ್ಯದ ಪ್ರಕಾರ ನಾವು ಮಾಡ್ಲಿಕ್ಕೆ ಅನುಮತಿ ಇದೆ ಅಂತ ನಾನು ನಂಬ್ತೀನಿ. ಅದಕ್ಕೆ ನಾವು ನೋಡ್ತೇವೆ, ದೇವರು ಥೆಸಲೋನಿಕದವರಿಗೆ ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ಏನು ಪೌಲನು ಸಹ ದೇವರ ವಾಕ್ಯವನ್ನ ಏನ್ ಮಾಡ್ತಾರೆ, ಬೇರೆಯವರು ಬೇರೆ ರೀತಿಯಿಂದ ಸುಳ್ಳಾಗಿ ಬೋಧನೆ ಮಾಡೋದ್ರಿಂದ ಸಭೆ ಎತ್ತಲ್ಪಟ್ಟು ಅಥವಾ ಹಿಂಸೆ ಹೆಚ್ಚಾಗಿದೆ. ನಾವು ದೇವರ ಸಭೆಯೊಂದಿಗೆ ಎತ್ತಲ್ಪಟ್ಟಿಲ್ಲ, ಭಯಪಟ್ಟು ವಿಶ್ವಾಸಿಗಳು ಗೊಂದಲದಲ್ಲಿರುವಾಗ ಅವರಿಗೆ ಆ ಪತ್ರಿಕೆಯನ್ನು ಬರೆದು ಸರಿಯಾದ ವಾಕ್ಯದ ಬೋಧನೆಯನ್ನ ಮಾಡಿ ಆ ಒಂದು ವಿಷಯಕ್ಕಾಗಿ ಏನ್ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನೆ. ಕರ್ತನ ಪ್ರತ್ಯಕ್ಷತೆಯನ್ನು ಹೇಗೆ ಇರ್ತದೆ, ಮೇಘದೂತರೊಡನೆ ಪ್ರಧಾನ ದೂತನ ತುತ್ತೂರಿಯೊಡನೆ ಮಹಾಘೋಷದೊಡನೆ ಪ್ರತ್ಯಕ್ಷನಾಗ್ತಾನೆ. ಮತ್ತು ನೀವು ಏನ್ ಮಾಡ್ಬೇಕಾಗಿಲ್ಲ, ಬದುಕಿರೋರು ಸತ್ತವರಿಗಾಗಿ ನಿರೀಕ್ಷೆ ಇಲ್ಲದವರ ಹಾಗೆ ದುಃಖಿಸೋದು ನಂಗೆ ಒಪ್ಪುವುದಿಲ್ಲ. ಯಾಕಂದ್ರೆ ಕರ್ತನ ಪ್ರತ್ಯಕ್ಷತೆಯಲ್ಲಿ ಕರ್ತನಲ್ಲಿ ನಿದ್ದೆ ಹೋದವರು ಮೊದಲು ಎದ್ದು ಬರ್ತಾರೆ, ಆಮೇಲೆ ಜೀವದಿಂದಿರುವ ನಾವೆಲ್ಲರೂ ಮಹಿಮಾ ಶರೀರ ಧರಿಸಿಕೊಂಡು ಪಕ್ಕನೆ ಎತ್ತಲ್ಪಡ್ತೇವೆ, ಕಣ್ಣು ರೆಪ್ಪೆ ಬೆಳೆದವರಾಗಿ ಎತ್ತಲ್ಪಡ್ತೇವೆ ಅಂತ ಹೇಳ್ತೇವೆ. ಹೀಗೆ ಈ ಮಾತುಗಳಿಂದ ಈ ವಿಷಯಕ್ಕಾಗಿ ನಾವು ಧೈರ್ಯ ತಂದ್ಕೊಂಡು ನಾವು ನಮ್ಮ ನಿರೀಕ್ಷೆಯನ್ನ ಕಾಪಾಡ್ಕೊಳ್ಳಿಕ್ಕೆ ದೇವರು ಈ ರೀತಿಯ ಪ್ರಾರ್ಥನೆಯ ಜೀವಿತನ ನಾವು ಮಾಡ್ಲಿಕ್ಕೆ ಬೇಸತ್ತುಕೊಳ್ಳದೆ, ನಾವು ಇದನ್ನ ಮಾಡುವಂತ ಜೀವಿತವನ್ನು ಎಂದಿಗೂ ಅಲಕ್ಷ್ಯ ಮಾಡದೆ, ನಮ್ಮ ಜೀವಿತ ಒಂದು ವೇಳೆ ಇವತ್ತು ಭೂಲೋಕದಲ್ಲಿದ್ರೆ ನನ್ನ ಮಹತ್ವವಾದ ಜೀವಿತಗಳು ಸಂಬಂಧಪಟ್ಟಿದ್ದ ಅದಕ್ಕೆ ಪ್ರಾರ್ಥನೆಗಾಗಿ, ದೇವರ ವಾಕ್ಯೋಪದೇಶಕ್ಕಾಗಿ, ದೇವರ ಚಿತ್ತ ಮಾಡೋದಕ್ಕಾಗಿ, ದೇವರ ಒಂದು ರಾಜ್ಯದ ಬರುವಿಕೆಗಾಗಿ ನಾನು ಸಿದ್ಧರಾಗ್ಬೇಕು. ನಾನು ಸಿದ್ಧರಾಗೋದಲ್ಲ, ನನ್ನ ಕುಟುಂಬ, ನನ್ನ ಬಂಧುಗಳು, ನನ್ನ ತಂಗಿಯರು, ನನ್ನ ಸಭೆ, ನನ್ನ ದೇವ ಜನರು, ನನ್ನ ದೇಶ, ನನ್ನ ಜಗತ್ತು, ಸಾರ್ವತ್ರಿಕ ಸಭೆ, ಎಲ್ಲರೂ ನಾವು ಈ ಒಂದು ವಿಷಯಕ್ಕಾಗಿ ಗಂಭೀರವಾಗಿ ತೆಗೆದುಕೊಂಡು ನಾವು ಕರ್ತನ ವಿಷಯದಲ್ಲಿ ನಾವು ಎಂದಿಗೂ ಹಗುರವಾಗಿ ಮಾತಾಡದೆ ಅದನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ನಾವು ಸಿದ್ಧರಾಗಬೇಕಾಗಿದೆ. ಕರ್ತನ ಬರುವಿಕೆಗೆ ಪ್ರತ್ಯಕ್ಷತೆಯಲ್ಲಿ ನಾವು ಆತನೊಂದಿಗೆ ಸೇರುವಂತ ನಿರೀಕ್ಷೆಯಿಂದ, ಸಂತೋಷದಿಂದ ನಾವು ಈ ಕ್ರೈಸ್ತ ಜೀವಿತ ಎಷ್ಟೊಂದು ನನಗೆ ಕೊಡ್ತಾ ಇದೆ, ಈ ಕ್ರೈಸ್ತ ಜೀವಿತದ ಆಶೀರ್ವಾದ ಎಷ್ಟೊಂದು ಹೆಚ್ಚಾಗಿದೆ. ಈ ಕರ್ತನ ಮಗಳಾಗಿ ವಿಶ್ವಾಸಾಗಿ ನಾನು ಬರೀ ಹಿಂಸೆ, ಕಷ್ಟ, ಸಂಕಟ, ದ್ವೇಷ, ಅನ್ಯ ಜನರ ಮಧ್ಯದಲ್ಲಿ ನಾನು ಹೀಗೆ ಇರ್ಬೇಕು. ನನ್ನ ಜೀವಿತ ಕಣ್ಣೀರಿನಿಂದ ದಾಟಿ ಹೋಗ್ತಾ ಇದೆ. ನನಗೆ ವಿಶ್ವಾಸಿಯಾಗಿ ಇಷ್ಟೊಂದು ವಿರೋಧಗಳನ್ನ ಎದುರಿಸಬೇಕಾಗಿದೆ. ನನ್ನ ಜೀವಿತ ಹೇಗೆ ಅಂತೇಳಿ ಎಷ್ಟೋ ರೀತಿಯಿಂದ ಹತಾಶರಾಗುವಂತ ಸೈತಾನ ಶೋಧನೆ ನಮಗೆ ಬರದಂತೆ ನಾವು ಯಾವಾಗಲೂ ಪರಿಶುದ್ಧಾತ್ಮನಿಂದ ಆದರಣೆ ಪಡ್ಕೊಂಡು, ದೇವರ ವಾಕ್ಯದ ನಂಬಿಕೆ ಹೆಚ್ಚಿಸ್ಕೊಂಡು, ನಾವೆಂದಿಗೂ ಹಿಂಚರಿಯದೆ ನಾವು ಯಾವಾಗಲೂ ಎಚ್ಚೆತ್ಕೊಂಡು ಕರ್ತನ ನಂಬುತ್ತಾ, ಕರ್ತನ ಮಹಿಮೆಗೋಸ್ಕರ ನಾವು ಸಿದ್ಧರಾಗಿ, ಕರ್ತನ ರಾಜ್ಯದ ಒಂದು ಪ್ರಭಾವದ ಮಹಿಮೆಯ ಸೌಭಾಗ್ಯದ ಭವಿಷ್ಯತ್ತನ್ನು ನಾವು ಏನ್ ಮಾಡೋಣ, ಯಾವಾಗ್ಲೂ ಬಯಸೋಣ. ದೇವ್ರ ಹಾಗೆ ಮಾಡೋಣ, ಸಹ ಮಾಡ್ಲಿ. ಕರ್ತನ ವಾಕ್ಯವನ್ನು ನಮ್ಮ ಲಾಭಕ್ಕಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್.